ಇವ್ರು ಗೊತ್ತಾ? ರತನ್ ಟಾಟಾ ಆ ಕಡೆ ಇದ್ದಾರೆ. ರತನ್ ಟಾಟಾ ಮೇಲೆ, ರತನ್ ಟಾಟಾ ಹೆಗಲ ಮೇಲೆ ಕೈ ಹಾಕಿದ್ದಾನೆ ಅಂದ್ರೆ ಅವನು ಯಾರಿರ್ಬೋದು? ಅವನು ಮಗ, ಮೊಮ್ಮಗ. ರತನ್ ಟಾಟಾ ಮದುವೆನೇ ಆಗಿಲ್ಲ, ಗೊತ್ತಿಲ್ವಾ? ಅವರು ಪ್ರಪೋಸ್ ಮಾಡಿದ್ರು, ಅವ್ರ ಮನೇಲಿ ಒಪ್ಕೊಳ್ಳಿಲ್ಲ. ಅವ್ರಿಗೆ ಆ ಟೈಮಲ್ಲಿ ಬೇರೆ ಮದುವೆ ಮಾಡಿಸ್ಬಿಟ್ರು. ಅವ್ರ ನೆನಪಲ್ಲೇ ಈಗಲೂ ಇದ್ದಾರೆ. ಏನು ಏನ? ಅದೇ 7 ಜನ ಅದ್ರಲ್ಲಿ ಒಬ್ರವ್ರು. ಇವ್ರು ಯಾರು ಅಂದ್ರೆ ಇವರು, ಓಕೆ, ಇವರು ಒಬ್ಬ ಸ್ಟೂಡೆಂಟ್, ಓಕೆನಾ? ಇವಾಗ ಸ್ಟೂಡೆಂಟ್ ಅವ್ರ ಫ್ರೆಂಡ್ಸ್ ಜೊತೆ ಗ್ರೂಪ್ ಆಗಿ ಹೋಗ್ತಿರ್ತಾರೆ ರೋಡಲ್ಲೆಲ್ಲ. ಹೋಗ್ತಿರ್ಬೇಕಾದ್ರೆ ಅಲ್ಲಿ ರೋಡಲ್ಲಿ ಒಂದು ಡಾಗ್ ಗಾಡಿಯಲ್ಲಿ ಹಿಟ್, ಓಕೆನಾ? ಯಾರು ರತನ್ ಟಾಟಾನಾ? ಗೋಡೆ ನಿನ್ನ ರೋಡಲ್ಲಿ ಒಂದು ನಾಯಿಗೆ ಗಾಡಿ ಹೊಡೆದು ನಾಯಿ ಬಿದ್ದೋಗಿದೆ, ಸತ್ತೋಗಿದೆ. ಅದನ್ನ ಯಾಕೆ ಸತ್ತೋಯ್ತು ಅಂತ ಚೆಕ್ ಮಾಡಿದಾಗ ವೆನ್ ಈ ಎಂಕ್ವೈರ್ಡ್ ಅವ್ರಿಗೇನು ಗೊತ್ತಾಯ್ತು ಅಂದರೆ ಅದು ಕತ್ಲೆ, ಡಾರ್ಕ್ನೆಸ್, ಲೈಟ್ ಇರಲಿಲ್ಲ ರೋಡಲ್ಲಿ. ಅದರಿಂದ ಗಾಡಿ ಗುದ್ಬಿಟ್ಟೆಯಿಂದ ಗಾಡಿ ಅವನು ಹೇಳಿರ್ತಾನೆ ನಮಗೆ. ಆ ರೋಡಲ್ಲಿ ಜಾಸ್ತಿ ಅದೇ ಥರ ನಡೀತಿದೆ, ಎಲ್ಲ ರೋಡಲ್ಲೂ ನಡೀತಿದೆ, ಕರೆಕ್ಟಾ? ನಾಯಿ ತಾನೆ ಅಂತ ನಾವು ಹೊಡ್ಬಿಟ್ಟು ಹೋಗಿರ್ತೀವಿ. ಎಷ್ಟು ನಾಯಿ ಜೀವನ ಹಾಳಾಗಿದೆ ಅನ್ನೋದು ಅವ್ರಿಗೆ ಗೊತ್ತು. ನನಗೆ ಒಂದಿನ ಕನಸು ಬಿದ್ದಿತ್ತು. ಏನಂದರೆ, ಈ ನಾಯಿಗೆಲ್ಲ ಆಕ್ಸಿಡೆಂಟ್ ಆದಾಗ ನಾವು ಸೈಡ್ಗೆ ಹೋಗ್ತೀವಲ್ಲ, ಅದೇ ಥರ ನಾಯಿ ಮನುಷ್ಯನಿಗೆ ಆಕ್ಸಿಡೆಂಟ್ ಆಗಿದೆ, ನಾಯಿ ಆ ಥರ ಹೋಗ್ತಿದೆ, ಅಯ್ಯೋ ಪಾಪ ಅಂದ್ಕೊಂಡು. ಇಲ್ಲಿ ಇವನೇನು ಟ್ರೈ ಮಾಡ್ದೆ ಅಂದರೆ, ಅದ್ರ ಎಷ್ಟು ಹೇಳ್ಬೇಕಾ? ಹೇಳ್ತೀನಿ, ಇದು ಇಂಟ್ರೊಡಕ್ಷನ್. ನೀವು ಎಷ್ಟಿಗೆಲ್ಲ ಅಷ್ಟು ಇದು ಕೊಡ್ತೀರಾ, ಎಷ್ಟು ದರ್ಶನ್ಗೆಲ್ಲ ನಾವು ಇಂಥವ್ರಿಗೆ ಕೊಡ್ತೀವಿ. ಏನಿದು? ಆ ನಾಯಿಗೆ ಸೇಫ್ ಮಾಡಬೇಕು, ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಎಲ್ಲ ನಾಯಿಗೂ ಒಂದೊಂದು ರಿಬ್ಬನ್ ಹಾಕ್ತಾರೆ, ಪಟ್ಟಿ ಕತ್ತಿಗೆ. ಅದೇನು ಅಂದರೆ ರಿಫ್ಲೆಕ್ಟರ್ ಅಂತ, ರಿಫ್ಲೆಕ್ಟ್ ಆಗುತ್ತೆ. ಲೈಟ್ ಅದ್ರ ಮೇಲೆ ಬಿದ್ದಾಗ ಅದು ರಿಫ್ಲೆಕ್ಟ್ ಆಗುತ್ತೆ. ಆ ರಿಫ್ಲೆಕ್ಟ್ ಆದಾಗ ಗಾಡಿಗೆ ಅಲ್ಲಿ ನಾಯಿ ಇದೆ ಅಂತ ಗೊತ್ತಾಗಿ ಸೈಡ್ಗೆ ಹೋಗ್ತಾರೆ. ಅದು ಮುಂಬೈ ಪೂರ್ತಿ ಹಾಕ್ಕೊಡುತ್ತೆ ಈ ಒಂದು ಆಕ್ಟಿವಿಟಿ. ಅದು ಈ ಆಕ್ಟಿವಿಟಿ ನೋಡಿ ರತನ್ ಟಾಟಾ ನೋಡ್ತಾರೆ ಇದನ್ನು ಯೂಟ್ಯೂಬಲ್ಲಿ. ಆಮೇಲೆ ಯಾರೋ ಫೋಟೋಸ್ ತೋರಿಸ್ತಾರೆ. ನೋಡ್ಬಿಟ್ಟು ಅವನ್ನ ಕರೆದು, ಇವನೋಗಿಲ್ಲ ಕೆಲಸ ಕೊಡಿ ಅಂತ. ಅವನ ಕೆಲಸ ಅವನಿಗೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಎಲ್ಲಿಗೆ? ಟಾಟಾ, ರತನ್ ಟಾಟಾ ಹತ್ರ ಕರ್ಕೊಂಡೋಗಿ ಅವರು ಟಾಟಾ ಮೋಟರ್ಸ್ ಅಥವಾ ಟಾಟಾ ಇಂಡಸ್ಟ್ರೀಸ್ಗೆ ಡಿಸೈನ್ ಇಂಜಿನಿಯರ್ ಆಗಿ ಅಪಾಯಿಂಟ್ ಮಾಡ್ತಾರೆ. ಇಂಟರ್ವ್ಯೂಗೆ ಹೋಗ್ದೇನೆ ಕೆಲಸ ಸಿಕ್ಕಿರೋದು. ಅವ್ರ ಹೆಸರು ಶಾಂತನು ನಾಯ್ಡು ಅಂತ. ನಂಬರ್ ಬೇಕಾ? ನಂಬರೇ ಸಿಕ್ಕುತ್ತೆ, ಮೇಲ್ ಐ ಡಿನೂ ಇದೆ, ಅವ್ರ ಜೊತೆ ನೀವು ಮಾತಾಡ್ಬೋದು. ಅವರು ಬರೀ ಅಲ್ಲಿ ಕೆಲಸ ಮಾಡ್ತಿಲ್ಲ, ಈಗ ಹೀಸ್ ಪರ್ಸನಲ್ ಅಸಿಸ್ಟೆಂಟ್ ಟು ರತನ್ ಟಾಟಾ. ಈಗ ರತನ್ ಟಾಟಾ ಎಲ್ಲೆಲ್ಲಿ ಹೋಗ್ತಾರೋ, ಏನೇನು ಮಾಡ್ತಾರೋ ಅದರಲ್ಲಿ ಎಲ್ಲದರಲ್ಲೂ ಶಾಂತನು ನಾಯ್ಡು ಪಾತ್ರ ಇರುತ್ತೆ. ಈಗ ರೀಸೆಂಟಾಗಿ ಏನು ಮಾಡಿದ್ದಾರೆ ಅಂದರೆ, ಮದುವೆ ಆಗದೆ ವಯಸ್ಸಾಗಿರೋರಿಗೆ ಏನೇನೋ ಪ್ರಾಬ್ಲಮ್ಸ್ ಇರುತ್ತಲ್ಲ, ಅಂಥವ್ರ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಬೇಕು ಅಂದ್ಬಿಟ್ಟು ಹೊಸ ಒಂದು ಆಂಟರ್ಪ್ರಿನರ್ಶಿಪ್ ವೆಂಚರ್ನ ಇಬ್ಬರು ಸೇರ್ಕೊಂಡು ಶುರು ಮಾಡಿದ್ದಾರೆ. ಹೊಡೆದು ಚಪ್ಪಾಳೆ. ಅಟ್ಲೀಸ್ಟ್ ನಮ್ಮ ಕೈಯಲ್ಲಿ ಆಗಿದ್ದಾರೆ ಮಾಡ್ಬೋದಲ್ವಾ? ಸೊ ಇದು ಐಡಿಯಾ. ನಿಮ್ಮಲ್ಲಿ ಐಡಿಯಾ ಇದ್ದರೆ ಇಟ್ ವಿಲ್ ಟೇಕ್ ಯು ಹೈ. ಅದಕ್ಕೆ ಐಡಿಯಾಸ್ನ ನೋಡ್ಕೊಳ್ಳಿ. ಏನಿದು? ಗೆಸ್ ಮಾಡಿ. ಅದು ಈಗ ಇದೆಯೇ? ಚಟ್ನಿ. ಆಯಿತು, ಚಟ್ನಿ, ಎಲೆ, ತಟ್ಟೆ. ಈಗ ಗುಡ್. ಯಾರದು?
ಹಾಂ ಪ್ರಜ್ವಲ್, ವೆರಿ ಗುಡ್. ಎಲ್ಲ ಕಾಣಿಸ್ತಿದೆ ಅವ್ರಿಗೆ. ವೆರಿ ಗುಡ್, ವೆರಿ ಹ್ಯಾಪಿ ಪ್ರಜ್ವಲ್. ನಿಮ್ಗೆ ಇದೇ ಥರ ಚಟ್ನಿ ಆಗಿದ್ದೆ. ಓಕೆ, ಈಗ ಇದೇನಕ್ಕೆ ಬೇಕಿತ್ತು? ಏನಕ್ಕೆ ಬೇಕಿತ್ತು ಅಂದರೆ ನಾವು ಬರೀ ಚಟ್ನಿ, ವಡೆ, ಮೈಸೂರು ಪಾಕನ ನೋಡ್ತೀವಿ. ಇದನ್ನು ಕಂಡುಹಿಡಿದಿದ್ದು ಯಾರು ಗೊತ್ತಾ? ಮೈಸೂರು ಪಾಕ್. ಹಾಂ, ಮೈಸೂರು ಯಾರು? ಹಾಂ ಹಾಂ, ಇನ್ನೇನು ಮಾತಾಡ್ತೀನಿ, ದನ ಇವ್ರು ಯಾವುದೋ ಪ್ಯಾರಿಸಿಂದ ಬಂದಂತರ ಮೈಸೂರಲ್ಲಿ ಯಾರೋ ಅಡುಗೆ ಮಾಡ್ತಿದ್ರು. ನಾವು ಅವಮಾನ ಮಾಡ್ತೇವೆ ಮೈಸೂರವ್ರಿಗೆ. ಕರೆಕ್ಟಾಗಿ ಹೇಳಿ, ಯಾರು ಗೂಗಲ್ ಮಾಡ್ಬಿಡಿ. ಈಗ ಪ್ರಜ್ವಲ್ ಗೂಗಲ್ ಮಾಡ್ತಾನೆ ನೋಡ್ದೆ. ಯಾವತ್ತು ತಲೆ ಕೆಳಗೆ ಹೋಗುತ್ತೋ ನೆಟ್ವರ್ಕ್ ಮೇಲ್ ಬರುತ್ತೆ ಅವಾಗ. ಈಗ ನಾನು ಯಾಕೆ ಇದನ್ನ ತಗೋತೀನಿ ಅಂದರೆ, ನನಗೆ ನಿಮಗೆ ದೊಡ್ಡದಾಗಿ ಹೇಳಿ ಆಗ್ದಿರೋ ಥರ ಮಾಡಿ ಯೂಸ್ ಇಲ್ಲ. ಓಕೆನಾ? ಕಾಕಾಸುರ ಏನ್ ಹೆಸರು ಹೇಳಿ? ಕಾಕಾಸುರ ಮಾದಪ್ಪ ಅಂತ ಅಡಿಗೆ ಭಟ್ರ ಹೆಸರು. ಯಾವುದು? ಮೈಸೂರು ಪಾಕ್ ಕಂಡಿಡ್ದು. ಓಕೆನಾ? ಅದು ವಡೆ. ಇವೆರಡನ್ನು ಅದೇ ಕಂಡಿದ್ದು ರಾಮಚಂದ್ರ ಬುದ್ಧಿ ಅಂತ. ಓಕೆನಾ? ಓಕೆನಾ? ಇವೆರಡು ಏನು ಹೇಳಿ? ಎಷ್ಟು ಬೇಕು? ಮೈಸೂರು ಪಾಕು. ಈಗ ಇವೆರಡು ಏನು ಇಶ್ಯೂ ಅಂದರೆ, ಇವೆರಡನ್ನು ಅದೇ ಮಾಡಬೇಕು ಅಂತ ಕಂಡುಹಿಡಿದಾಗ ಬಂದಿದ್ದಲ್ಲ ಇದು. ಓಕೆನಾ? ಮಿಸ್ಟೇಕ್ ಮಾಡಿದಾಗ ಬಂದಿದ್ದದು. ಓಕೆನಾ? ಬೈ ಮಿಸ್ಟೇಕ್ ಮೈಸೂರು ಪಾಕ್ ಆಯಿತು, ಬೈ ಮಿಸ್ಟೇಕ್ ವಡೆ ಆಯಿತು. ಇವರು ರೈಲ್ವೆ ಸ್ಟೇಷನ್ ಮಾಡ್ತಿದ್ರಂತೆ ಪಕೋಡ, ಒಳ್ಳೆ ಸೇಲ್ಸ್ ಅಂತೆ. ಟ್ರೈನು ಬೇಗ ಬಂದ್ಬಿಡ್ತಂತೆ ಅವತ್ತು. ಟ್ರೈನ್ ಬೇಗ ಬಂದ್ಬಿಡ್ತು, ಸೇಲ್ಸ್ ಬಿಡೋಕ್ಕಾಗಲ್ಲಲ್ವಾ, ಕಸ್ಟಮರ್ಸ್ ಬಿಡಬಾರ್ದಲ್ವಾ, ಅದಕ್ಕೆ ಅರ್ಜೆಂಟಲ್ಲಿ ಪಕೋಡ ಮಾಡೋ ಬದಲು ಹಿಂಗೆ ತಟ್ಬಿಟ್ಟವ್ರು ಅವರು. 30 ಹಾಕಿದ್ದು ಮದ್ದೂರು ವಡೆ ಆಗಿ ಇವತ್ತು ಅದು ಬ್ರ್ಯಾಂಡ್ ಆಗಿದೆ ಮದ್ದೂರಿಗೆ. ಮದ್ದೂರು ವಡೆ ಮದ್ದೂರಿಗೆ ಹೋಗ್ತಿದ್ದೀನಿ ಅಂದರೆ ವಡೆ ತೊಗೊಂಬನ್ನಿ ಅಂದರೆ ಜಾಸ್ತಿ. ನಾನು ಏನಕ್ಕೋ ಹೋಗ್ತಿದ್ದೀನಿ, ವಡೆ ತಂದ್ರ ಮದ್ದೂರಿಂದ ಅಂತ ಹೇಳ್ತೇನೆ. ಬಟ್ ಈಗ ಆ ವಡೆಯಿಂದ ಎಷ್ಟು ಜನರ ಫ್ಯಾಮಿಲಿ? ಎಷ್ಟು ಜನರ ಫ್ಯಾಮಿಲಿ ಆರ್ ಏಬಲ್ ಟು ಸರ್ವೈವ್ ಬಿಕಾಸ್ ಆಫ್ ಸಂಬಡೀಸ್ ಇನೋವೇಷನ್. ಕರೆಕ್ಟಾ? ಬಟ್ ಅವ್ರು ಅನ್ಕೊಂಡಿರಲಿಲ್ಲ ಎಷ್ಟು ಜನ ಇದನ್ನು ಮಾಡ್ಕೊತಾರೆ ಅಂತ. ಸ್ಮಾಲ್ ಚೇಂಜ್. ಮೈಸೂರು ಪಾಕು ಅಷ್ಟೇ, ಸೇಮ್ ಥಿಂಗ್. ಅಂಡರ್ಸ್ಟ್ಯಾಂಡ್? ಸೊ ಈ ಥರ ಚಿಕ್ಕದಾಗ ಏನಾದ್ರು ಟ್ರೈ ಮಾಡಿದ್ರು ಆಗುತ್ತೆ. ಸೊ ನೀವೇನು ಮಾಡಬೇಕು? ಯು ಶುಡ್ ಸ್ಟಾರ್ಟ್ ಡೂಯಿಂಗ್ ಮೋರ್. ಅಂದ್ರೆ ಏನು? ಜಾಸ್ತಿನೇ, ಬಟ್ ಜಾಸ್ತಿ ಜನಕ್ಕೆ ಏನು ಬೇಕೋ ಅದನ್ನು ಮಾಡಬೇಕು. ಒಳ್ಳೆಯದು. ಓಕೆನಾ? ಕೆಟ್ಟದ್ದು ಮಾಡಬಾರ್ದು. ಓಕೆ? ದೇ ಆಸ್ಕ್ ಮೋರ್. ಅವರು ಜಾಸ್ತಿ ಕೇಳ್ತಾರೆ. ನೀವು ಜಾಸ್ತಿ ಮಾಡ್ತೀರಾ, ಅವ್ರು ಜಾಸ್ತಿ ಕೇಳ್ತಾರೆ. ಆವಾಗ ನಿಮಗೆ ಜಾಸ್ತಿ ಬರುತ್ತೆ, ಹೆಸರು ಬರುತ್ತೆ, ಹಣ ಬರುತ್ತೆ, ಪುಣ್ಯ ಬರುತ್ತೆ. ಹಾಂ, ನೀವು ಅನ್ಕೋಬೋದು ಇವನೇನು ಮೈಸೂರು ಪಾಕು ವಡೆ ಪಕೋಡ ಅಂದ್ಕೊಂಡು ಅಲ್ವಾ, ನೋಡಿದ್ರೆ ಕೋಟು ಸೂಟ್ ಹಾಕೊಂಡಾನೆ ಅನ್ಸುತ್ತಲ್ವಾ? ಹಲೋ ಮೈ ಡಿಯರ್ ಪ್ರಜ್ವಲ್, ಮಾದೇಶ್, 10 ನಿಮಿಷ. ಓಕೆ? ಏನಕ್ಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂದರೆ, ಆಲ್ ದಿಸ್ ಸ್ಮಾಲ್ ಬಿಸ್ನೆಸಸ್ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಇಂಡಿಯನ್ ಎಕಾನಮಿ. ಆಯಿತಾ? ದೊಡ್ಡ ಕಂಪ್ನಿ ಏನೋ ಮಾಡುತ್ತೆ, ಅದು 1%, 2% ಅಷ್ಟೇ. ಈ ಚಿಕ್ಕ ಕಂಪ್ನಿಗಳಿದಿಲ್ಲ, ಚಿಕ್ಕ ವೆಂಚರ್ಸ್, ದೇ ಆರ್ ದಿ ಬ್ಯಾಕ್ ಬೋನ್ ಆಫ್ ದಿ ಸೊಸೈಟಿ ಆ್ಯಂಡ್ ಎಕಾನಮಿ. ಓಕೆನಾ? ಆಮೇಲೆ ನೀವು ಯಾರು ಬೇಕಾದ್ರೂ ಮಾಡ್ಕೋಬೋದು. ಆಮೇಲೆ
ಯಾಕೆ ಈ ಚಿಕ್ಕ ಚಿಕ್ಕ ವಿಷಯ ಹೇಳ್ತಿದ್ದೀನಿ ಅಂತ ಅನ್ಕೊಂತಿದ್ದೀರಾ ಅಂತ ಕ್ವೆಶನ್ ನಿಮ್ಮಲ್ಲಿದ್ದರೆ ಆಮೇಲೆ ಪ್ರೂಫ್ ಇದೆ ಅದಕ್ಕೂ. ಚಿಕ್ಕ ಚಿಕ್ಕ ವಿಷಯನೇ ದೊಡ್ಡ ದೊಡ್ಡ ವಿಷಯ ಆಗೋದು. ಓಕೆನಾ? ಬೋಂಡ ಅಂಗಡಿಯಲ್ಲಿ ಏನು ಬಂದ್ಬಿಡುತ್ತೆ? ಬಜ್ಜಿ ಬರುತ್ತೆ. ಈಗ ಹೇಳಿ, ನಿಮಗೆ ವರ್ಷಕ್ಕೆ ಎಷ್ಟು ಬೇಕು ದುಡ್ಡು? ನನಗೆ ಲೈಫ್ ಚೆನ್ನಾಗಿರ್ಬೇಕು ಅಂದರೆ BCom ಆದಮೇಲೆ BBA ಆದಮೇಲೆ BA ಆದಮೇಲೆ BSc ಆದಮೇಲೆ ಒಂದು ವರ್ಷಕ್ಕೆ ಇಷ್ಟು ಬಂದರೆ, ಒಂದು ಮಂತ್ಗೆ ಇಷ್ಟಿದ್ರೆ ಸಾಕು ಅಂದರೆ ಎಷ್ಟು? 1 crore. ಬಕೆಟ್ ಅಂತ ಅನ್ಕೋಬೇಕು. 1 crore ಕೇಳ್ತಿರಲ್ಲ, 1 crore ಕೊಡೋ ಅಷ್ಟು ನಿನ್ನ ಹತ್ರ ಏನು ಕೆಲಸ ಬರುತ್ತೆ ಅಂತ ಗೊತ್ತಿರ್ಬೇಕು ತಾನೆ ಫಸ್ಟ್. ಸುಮ್ಮನೆ ಕೇಳ್ಬೋದು 1 crore. ನಾನು ತಿರುಗಿಸ್ಬಿಟ್ಟು 1 crore ಎಷ್ಟು ಜೀರೋ ಅಂದರೆ ಆಗುತ್ತಾ ನಿಮ್ಮ ಕೈಯಲ್ಲಿ? ಕರೆಕ್ಟಾಗಿ ಹೇಳಿ. ಇಷ್ಟು ಮಂತ್ಲಿ ಎಷ್ಟು ಸ್ಯಾಲ್ರಿ ಬೇಕು ಹೇಳಿ? ನಾನು ಮಂತ್ಗೆ ಈಗ ನಿಮಗೆ ಪಾಕೆಟ್ ಮನಿ ಬರ್ತಿದೆ ಅಲ್ಲಪ್ಪ, ಇಷ್ಟು. ಇದಕ್ಕಿಂತ ನನಗೆ ಇಷ್ಟಿದ್ರೆ ಆರಾಮಾಗಿ ರೋಸ್ ಇಟ್ಕೊಂಡು ಓಡಾಡ್ತೀನಿ ಅಂತ. 25,000? ಗುಡ್. ಯಾರದು 25,000? ವೆರಿ ಗುಡ್. ಏನು ನಿಮ್ಮ ಹೆಸರು? ದರ್ಶನ್. ಆಯಿತು. 25 into 10, 20,000 ಪ್ಲಸ್ 50,000 ಅಲ್ಲ, ಎಷ್ಟು? 2 lakh? 3 lakh? 3 ಲಕ್ಷ ಇದ್ರೆ ಸಾಕ ಜೀವನ ಅಂತ ಅನ್ಕೊಂತೀರ ಇಲ್ಲಿ. ಅದು ಬಂದಾಗ ಅದ್ರದ್ದು ಚೇಂಜ್ ಆಗುತ್ತೆ ಮತ್ತೆ. ಅಯ್ಯೋ ಸಾಕಾಗಿಲ್ಲ ಅಂತ. ಆಯ್ತಾ? ಕೆಲಸ ಮಾಡಿದ್ರೆ ಎಷ್ಟು, ಬಿಸ್ನೆಸ್ ಮಾಡಿದ್ರೆ ಎಷ್ಟು ಬರ್ಬೋದು ಅಂತ. ಬೋಂಡ ಅಂಗಡಿ ಹಾಕಿ ಅಂತ ಹೇಳ್ತೀನಿ. ಬೋಂಡ ಅಂಗಡಿಯಲ್ಲಿ ಏನು ಬರುತ್ತೆ ಅಂತ ನೀವು ಅನ್ಕೊಂತೀರಲ್ವಾ? ಅನ್ಕೊಂತೀರಾ? ಓದಿರೋರು ಎಷ್ಟು ಆಸೆ ಪಡ್ತಿರೋದು? 25,000. ಓದಿರೋರು, ಕ್ಯಾಲ್ಕುಲೇಷನ್ ಗೊತ್ತಿರೋರು, ಕೆಲಸ ಮಾಡಕ್ ಬರೋರು, ಧೈರ್ಯ ಇರೋರು, ಸ್ಕಿಲ್ಸ್ ಇರೋರು, ಕಮ್ಯುನಿಕೇಶನ್ ಗೊತ್ತಿರೋರು, ಬೇರೆಯವ್ರ ಕಷ್ಟನ ಅರ್ಥ ಮಾಡ್ಕೊಳಕ್ ಗೊತ್ತಿರೋರು, ಉಪ್ಪಿಟ್ಟು ಅಂದ್ರೆ ಕಂಡೆ ಗೊತ್ತಿರೋರು, ಟವರ್ ಕಟ್ಟಕ್ ಗೊತ್ತಿರೋರು, ತಲೆ ಮೇಲೆ ಗ್ಲಾಸ್ ಇಟ್ಕೊಂಡು ಓಡಾಡಿದವರು, ಬೇರೆಯವ್ರಿಗೆ ಬೀಳ್ಸಕ್ ರೆಡಿ ಆದವರು ಎಲ್ಲ ಎಷ್ಟು ಬೇಕು? 25,000. ಆಫ್ಟರ್ ಲಕ್ಷ, 5 ಲಕ್ಷ ವರ್ಷಕ್ಕೆ ಅಂತ ಇಟ್ಕೊಳ್ಳಿ. ಇಲ್ಲೊಬ್ಬ ಮುಖೇಶ್ ಅಂತ ಇದ್ದಾನೆ ಉತ್ತರ ಪ್ರದೇಶಲ್ಲಿ. ಮುಖೇಶ್ ಅಂತ ಕಚೋರಿ ಮಾಡ್ತಾನೆ. ಅವನಿಗೆ ಇನ್ಕಮ್ ಟ್ಯಾಕ್ಸ್ ಇಂದ ನೋಟಿಸ್ ಬಂದಿದೆ. ಯಾಕೆ? 60 ಲಕ್ಷಕ್ಕಿಂತ ಜಾಸ್ತಿ ನೀನು ವರ್ಷಕ್ಕೆ ದುಡಿತಿದ್ಯಾ, ಅದಕ್ಕೆ ಟ್ಯಾಕ್ಸ್ ಕಟ್ಟು ಕಚೋರಿ ಅಂತ. ನೋಡಿ, ಕಚೋರಿ ಮಾರೋನ ದೊಡ್ಡವನ, ದರ್ಶನ್ ದೊಡ್ಡವನ ಅಂತ. 25,000 ಈ ದರ್ಶನ್. ಗೊತ್ತಾಯ್ತಾ? ಸ್ವಲ್ಪ ನೋಡಿ, ಯೋಚನೆ ಮಾಡಿ. ಅಂಡರ್ಸ್ಟ್ಯಾಂಡ್? ಇದು ಎಕ್ಸಾಂಪಲ್. ಅದಕ್ಕೆ ಯಾಕೆ ಎಲ್ಲರೂ ಬೋಂಡ ಹಾಕ್ತಾರೆ ಅಂದ್ರೆ ಅದಕ್ಕೆ ದುಡ್ಡಿದೆ ಅದರಲ್ಲಿ. ಇವರು ಸ್ಕೂಲ್ ಆಯಮ್ಮ ಅವ್ರ ಮಗ, ಅವ್ರಿಗೆ 6 ಮಕ್ಕಳು. 6 ಮಕ್ಕಳಲ್ಲಿ ಇವನೊಬ್ಬ. ಅವ್ರ ಫ್ಯಾಮಿಲಿ ಪೂರ್ತಿ ಸಾಲ. ಆ ಸಾಲ ತೀರ್ಸೋದಕ್ಕೆ ಅವ್ರ ಅಮ್ಮ 3 ಕೆಲಸ ಮಾಡ್ತಿದ್ರು. ಒಂದು ಆಯಮ್ಮ ಕೆಲಸ, ಒಂದು ಇಡ್ಲಿ ಮಾರ್ತಿದ್ರು, ಇನ್ನೊಂದು ಬೇರೆಯವ್ರ ಮನೆ ಕ್ಲೀನ್ ಮಾಡ್ತಿದ್ರು ಕೆಲಸ, ಮನೆ ಕೆಲಸ. ಅದರಲ್ಲಿ ಎಷ್ಟೊಂದು ದಿನ ಇಡ್ಲಿನ ಇವನಿಗೆ ಮಾರ್ಕೊಂಬ ಅಂತ ಕೊಟ್ಟಿರೋರು, ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾರ್ಕೊಂಡು ಹೋಗೋ ಅಂತ. ಅವನಿಗೆ ಹೊಟ್ಟೆ ಹಶ್ವಾದ್ರೂ ಆ ಇಡ್ಲಿ ತಿನ್ನಂಗಿರ್ಲಿಲ್ಲ. ಯಾಕಂದರೆ ತಿನ್ಬಿಟ್ರೆ ದುಡ್ಡು ಬರಲ್ಲ, ದುಡ್ಡು ಬರಲಿಲ್ಲ ಅಂದರೆ ಫ್ಯಾಮಿಲಿ ಪ್ರಾಬ್ಲಮ್. ಆಯಿತಾ? ಆ ಕಷ್ಟದಲ್ಲೇ ಓದ್ತಾನೆ. IIM ಅಲ್ಲಿ MBA ಮಾಡ್ತಾನೆ. IIM ಅಹಮದಾಬಾದಲ್ಲಿ MBA ಮಾಡಿ 2,000 ರೂಪಾಯಿ ಇನ್ವೆಸ್ಟ್ಮೆಂಟಲ್ಲಿ ನಾನು ಇದುವರೆಗೂ ಇಡ್ಲಿ ಮಾರಿದ್ದೀನಲ್ಲ, ಆ ಎಕ್ಸ್ಪೀರಿಯೆನ್ಸ್ ಇದೆ ನನಗೆ. ಆ ಎಕ್ಸ್ಪೀರಿಯೆನ್ಸ್ನ ಇಟ್ಕೊಂಡೆ ನಾನು ಇಡ್ಲಿನೇ ಮಾರ್ತೀನಿ ಅಂತ ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಗೊತ್ತಾ, ಅವ್ರನ್ನ ಇಟ್ಕೊಂಡು IIM ಅಹಮದಾಬಾದಲ್ಲಿ ಫುಡ್ ಕಿಂಗ್ ಅಂತ ಒಂದು ಹೋಟೆಲ್ನ ಶುರು ಮಾಡ್ತಾರೆ, ಕ್ಯಾಂಟೀನ್. ಯಾರೋ ನಾರಾಯಣ್ ಮೂರ್ತಿ ಟೇಪ್ ಕಟ್ ಮಾಡ್ತಾರೆ. ಇವತ್ತು ಅವನ ಹತ್ರ 5,000 ಜನ ಕೆಲಸ ಮಾಡ್ತಿದ್ದಾರೆ. 5,000 ಜನ ಕೆಲಸ ಮಾಡಿ ಅವ್ರದ್ದು ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಮಾಡಿ. ಇನ್ನೂ ಏನು ನಿಮ್ಮದು ಗುರಿ ಅಂತ ಕೇಳಿದ್ರೆ, ನೆಕ್ಸ್ಟ್ ಇಯರು ಅಥವಾ ಇನ್ನೊಂದು 5 ವರ್ಷದಲ್ಲಿ 50,000 ಜನಕ್ಕೆ ನಾನು ಕೆಲಸ ಕೊಟ್ಟು ಅವ್ರ ಮನೆಗೆಲ್ಲ ನಾನು ಸೊಲ್ಯೂಷನ್ ಆಗಬೇಕು ಅಂತ ಕೂತಿದ್ದೆ.
ಅವ್ರ ಹೆಸರು ಬಂದ್ಬಿಟ್ಟು ಶರತ್ ಬಾಬು ಅಂತ. ಓಕೆ, ಸೊ ಇವ್ರು ಬಂದ್ಬಿಟ್ಟು ಮುಸ್ತಫಾ ಅಂತ. ಓಕೆನಾ, ಇವರು 20,000 ಇಟ್ಕೊಂಡು ಅವ್ರ ಫ್ಯಾಮಿಲಿ ಬಿಸ್ನೆಸ್ ಜೊತೆಗೆ ಇಡ್ಲಿ ದೋಸೆ ಬ್ಯಾಟರ್ ಹಿಟ್ಟು ಮಾರಕ್ಕೆ ಶುರು ಮಾಡ್ತಾರೆ. 20,000 ಹೋಗಿ 6 ಲಕ್ಷ ಆಗುತ್ತೆ, 6 ಲಕ್ಷ ಹೋಗಿ 8 ಲಕ್ಷ ಆಗುತ್ತೆ, 8 ಲಕ್ಷ 15 ಲಕ್ಷ ಆಗುತ್ತೆ. ಆಮೇಲೆ 36 ಕೋಟಿ ಕ್ಯಾಪಿಟಲ್ ಹಾಕಿ ಈಗ ಡೈಲಿ 50,000 ಟನ್ ಇಡ್ಲಿ ದೋಸೆನ ಸ್ಟಾರ್ಟಿಂಗ್ ಲೆಟ್ರ್ ಹೇಳಿದ್ನಲ್ಲ ಅವಾಗಲೇ, ID ಅಂತ ತಗೊಂಡು ID ಫ್ರೆಶ್ ಫುಡ್ಸ್ ಅಂತ ಶುರು ಮಾಡಿರೋ ಮುಸ್ತಫಾ. ಇವತ್ತು ಎಷ್ಟೊಂದು ಮನೇಲಿ ಹಾಸ್ಪಿಟಲ್ಸಲ್ಲೆಲ್ಲ ಈ ಇಡ್ಲಿ ಈ ದೋಸೆನೇ ನಡೀತಿರೋದು ರೆಡಿಮೇಡ್. ಅವರು ಚಂದನ್ ಅಂತ, ಶಂಕರ್ ಚಂದನ್. ಓಕೆನಾ, ಹೀ ಈಸ್ ಅ ಇನ್ವೆಸ್ಟರ್. ಸೆಕೆಂಡ್ PUC ಆದಮೇಲೆ ಬಿಟ್ಬಿಟ್ಟು ಕಾಲೇಜ್ ಇಷ್ಟ ಇಲ್ಲ ಅಂತ ಬಿಟ್ಬಿಟ್ಟು ಆಮೇಲೆ ಫೋರ್ಸ್ ಮಾಡಿ ಇಂಜಿನಿಯರಿಂಗ್ ಸೇರಿಕೊಂಡು 2 ವರ್ಷಕ್ಕೆ ಬಿಟ್ಟು 2,000 ರೂಪಾಯಿ ಇನ್ವೆಸ್ಟ್ ಮಾಡೋಕ್ಕೆ ಶುರು ಮಾಡ್ತಾರೆ. 2,000 ರೂಪಾಯಿ, 2,000 rupees. ನಿಮಗೆಲ್ಲ 2,000 rupees ನೋಡಿದ್ರಲ್ವ? 25,000 ನೋಡ್ತೀರಾ, 2,000 ನೋಡಿರಲ್ವ? ಅಟ್ ದಿ ಏಜ್ ಆಫ್ 16 ಈ ಸ್ಟಾರ್ಟ್ಸ್ ಇನ್ವೆಸ್ಟಿಂಗ್. ಆ ಇನ್ವೆಸ್ಟ್ಮೆಂಟ್ 18 lakh ಆಗುತ್ತೆ. ಅದನ್ನು ಮಾರಿ ಮತ್ತೆ ಇನ್ವೆಸ್ಟ್ ಮಾಡಿ, ಮತ್ತೆ ಮಾರಿ ಇನ್ವೆಸ್ಟ್ ಮಾಡಿ, ಆ ಪ್ರೋಸೆಸ್ಸಲ್ಲಿ ರಾಕೇಶ್ ಜುಂಜಿನವಾಲನ ಗುರುವಾಗಿ ತಗೊಳ್ತಾರೆ. ಅದೇ ಟೈಮಲ್ಲಿ ವಾರನ್ ಬಫೆಟ್ ಅವ್ರ ಗುರು ಬೆಂಜಮಿನ್ ಗ್ರಹಮ್ ಅಂತ, ಅವ್ರದ್ದು ಬುಕ್ಸ್ ಎಲ್ಲ ಓದಿ, ಅವ್ರ ವಿಡಿಯೋ ಟಾಕ್ಸ್ ಎಲ್ಲ ಕೇಳಿ ಇವತ್ತು ಅವ್ರದ್ದು ಅಸೆಟ್ 23 years old, 100 crore ಅಸೆಟ್ಸ್. ದುಡ್ಡು ಮಾಡಬೇಕು ಅಂದರೆ ಇಷ್ಟೆಲ್ಲ ದಾರಿ ಇದೆ. ಇವ್ರು ಗೊತ್ತಾ ವಾಷಿಂಗ್ ಪೌಡರ್ ನಿರ್ಮಾ ಕೇಳಿದ್ದೀರಾ? ಅದನ್ನ ಕಂಡುಹಿಡಿದಿದ್ದು ಅವರೇ ಓನರು. ಅವರು ಸ್ಟಾರ್ಟಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡಿದಾಗ ಸೈಕಲ್ ಮೇಲೆ ಹೋಗಿ ನಿರ್ಮಾ ಮನೆಗೂ ಮಾರ್ಬಿಟ್ಟು ಬರ್ತಿದ್ರಂತೆ. ಅವಾಗ 13 ರೂಪಾಯಿ kg ಮಾರ್ತಿದ್ರಂತೆ. ಇವರು 3 ರೂಪಾಯಿ ಕೊಡ್ತಿದ್ರಂತೆ. ನೊರೆ ಬರಲಿಲ್ಲ ಅಂದರೆ ವಾಪಸ್ ಕೊಡಿ ಅಂತ ಚಾಲೆಂಜ್ ಆಗ್ತಿದ್ರಂತೆ. ಅದಕ್ಕೆ ಇವತ್ತಿಗೂ ನಿರ್ಮಾ ಯಾವುದೇ ನೀರಲ್ಲಿ ಹಾಕಿದ್ರು ನೊರೆ ಬರುತ್ತೆ. ಅವರು ಒಂದು 15,000 ಎಂಪ್ಲಾಯೀಸ್ ಇದ್ದಾರೆ ಈಗ ಅವ್ರ ಕಂಪ್ನಿಯಲ್ಲಿ. 3,000 ಕೋಟಿ ಟರ್ನ್ ಓವರ್ ಇದೆ. ಅದು ಗೆಸ್ ಮಾಡಿ ಏನಿದು? ಶುಗರ್ ಫ್ಯಾಕ್ಟ್ರಿ, ಶುಗರ್ ಮಿಲ್, ಶ್ರೀ ರೇಣುಕಾ ಶುಗರ್ಸ್ ಅಂತ. ಓಕೆನಾ, ರಿಜಿಸ್ಟರ್ ಮಾಡಿದ್ದು ಬ್ಯಾಂಗ್ಳೂರಲ್ಲಿ, ನಡೀತಿರೋದು ಮಂಡ್ಯ ಮತ್ತು ಬೆಳಗಾಂ ನಡೀತಿರೋದು. ಅವ್ರದ್ದು ಸ್ಟ್ರಾಟಜಿ ಏನಂದರೆ, ಸತ್ತೋಗಿರುತ್ತಲ್ಲ ಶುಗರ್ ಮಿಲ್, ವೀಕ್ ಲಾಸ್ ಅಂಥ ಕಂಪ್ನಿ ಮಿಲ್ನ ತಗೊಂಡು ಅದನ್ನು ಲೈಫ್ ಕೊಟ್ಟು ರನ್ ಮಾಡಿ ಇವತ್ತು ವರ್ಲ್ಡ್ಗೆ ಸೆಕೆಂಡ್ ಲಾರ್ಜೆಸ್ಟ್ ಶುಗರ್ ಸಪ್ಲೈಯರ್ ವರ್ಲ್ಡ್ಗೆ. ಬ್ರೆಜಿಲಲ್ಲಿ ಅವ್ರದ್ದು ಫ್ಯಾಕ್ಟ್ ಮಿಲ್ ಇದೆ, ನರೇಂದ್ರ ಮೋರ್ಕುಂಬಿ ಅಂತ ಸರ್ಚ್ ಮಾಡಿ ನೋಡಿ. ಶುಗರ್ ಸ್ವೀಟ್ ಸ್ಟೋರಿ. ಇವರು ಲೇಡಿ ಕಿರಣ್ ಮಜುಮ್ದಾರ್ ಶಾ ಅಂತ, ಫಾರಿನ್ ಕಂಪನಿ ಇದೆ. ಅವರು ಇಂಡಿಯಾದಲ್ಲಿ ಒಬ್ರು ಯಾರು ಸಿಗ್ತಾರೆ ಅಂತ ನೋಡಿದ್ರು. ಫಾರಿನರ್ಸ್ ನಾನ್ ವೆಜ್ ಜಾಸ್ತಿ ತಿಂತಾರಲ್ಲ, ಆ ನಾನ್ ವೆಜ್ ಜೀರ್ಣ ಆಗೋದಕ್ಕೆ ಒಂದು ಐಟಮ್ ಬೇಕು, ಅದು ಪಪಾಯದಲ್ಲಿದೆ, ಪ್ಯಾಪಿನ್ ಅಂತ. ಓಕೆನಾ, ಅದನ್ನ ಯಾರು ತಕ್ಕೊಡ್ತೀರಾ ಅಂತ ಕೇಳಿದಾಗ ನಾನು ತಕ್ಕೊಡ್ತೀನಿ ಅಂತ ಬಂದ್ರು. ಇವತ್ತು ಅವರು ಇಂಡಿಯಾದಲ್ಲಿ ಜಾಸ್ತಿ ದಾನ ಮಾಡಿರೋ ಲೇಡೀಸ್ ಅಲ್ಲಿ ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ. ವರ್ಷಕ್ಕೆ ಏನಿಲ್ಲ ಅಂದ್ರೆ 80 to 90 crores ಫ್ರೀಯಾಗಿ ಕೊಡ್ತಾರೆ. ಎಷ್ಟು? ನಮ್ದು ಕನಸೇ ಇಲ್ಲ, ದುಡಿಯಬೇಕು ಅಂತಾನೆ ಇಲ್ಲ, ಅಷ್ಟು ಕನಸು. ಅವರು ಅಷ್ಟು ಫ್ರೀಯಾಗಿ ದಾನ ಮಾಡ್ತಿದ್ದಾರೆ. ಇವ್ರು ಗೊತ್ತಾ? ರಮೇಶ್ ಬಾಬು ಅಂತ, ಬ್ಯಾಂಗ್ಳೂರಲ್ಲಿ ಹಿ ಈಸ್ ರನ್ನಿಂಗ್ ಅ ಬಾಬರ್ ಶಾಪ್, ಕಟಿಂಗ್ ಶೇವಿಂಗ್. ಅವರಪ್ಪ ಬಿಟ್ಟೋಗಿದ್ದು ಆಲದ ಮರ, ಅದ್ರ ಕಡೆನೇ ಕೆಲಸ ಮಾಡಿಕೊಂಡು ಒಂದು ಮಾರುತಿ ವ್ಯಾನ್ ತಗೊಂತಾರೆ. ಲೋನ್ ಕಟ್ಟೋಕ್ಕಾಗಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವ್ರ ಅಮ್ಮ ಮನೇಲಿ ಕೆಲಸ ಮಾಡ್ತಿರ್ತಿರಲ್ಲ, ಅಲ್ಲಿ ಒಬ್ಬ ಲೇಡಿ ಹೇಳಿದ್ರಂತೆ, ನಿಮ್ಮ ಮಗನಿಗೆ ಕಾರ್ನ ಬಾಡಿಗೆ ಬಿಡಕ್ಕೆ ಹೇಳಿ ಅಂತ. ಬಾಡಿಗೆ ಬಿಟ್ಟು ಅದ್ರಲ್ಲಿ ಬರೋ ಲಾಭನ ನೋಡಿ ಇವತ್ತು 400 ಕಾರ್ ಇದೆ, ಅದರಲ್ಲಿ ಎಲ್ಲ ರೋಲ್ಸ್ ರಾಯ್ಸ್, ಬೆನ್ಸ್, BMW ಎಲ್ಲ ಲಕ್ಸುರಿ ಕಾರ್ಸ್. ನಮ್ಮ ಕೈಯಲ್ಲಿ ಯೋಚನೆ ಮಾಡೋಕ್ಕಾಗಲ್ಲ ಅಂಥ ಕಾರ್ಸ್ನ ಅವನು ಬಾಡಿಗೆಗೆ ಬಿಡ್ತಿದ್ದಾನೆ. ಬಾರ್ಬರ್ ಕ್ಯಾನ್ ಆಲ್ಸೋ ಬಿಕಮ್ ರಿಚೆಸ್ಟ್ ಪರ್ಸನ್. ಇವರೆಲ್ಲ ಗೊತ್ತಲ್ವಾ?
ಹಿಂಗೂ ಆಗ್ಬೋದು, ಹಂಗೂ ಆಗ್ಬೋದು. ಆಪ್ಷನ್ಸ್ ಇದೆ, ನಿಮಗೆ ಬಿಟ್ಟಿದ್ದೀನಿ. ಓಕೆ, ಗೊತ್ತಾ ಇವ್ರ ಹೆಸರೇಳಿ? ಇವರು ನೋಡಿ, ಅವ್ರಿಗೆ ನಿಮ್ಮ ಫೋಟೋ ತೋರಿಸ್ತಾರೆ, ಹೇಳ್ತಾರಾ? ನೋಡಿ ಅಷ್ಟೇ ಬೇಕಾಗಿರೋ ಜನ. ಅವ್ರ ಹತ್ರ ಕಮ್ಯುನಿಕೇಶನ್ ಕಲ್ತ್ಕೋಬೇಕು. ಯಾರ ಹತ್ರ? ಡಾಕ್ಟ್ರ್ ಬ್ರೋ ಹತ್ರ, ರೇಖಾ ಮೇಡಮ್ ಹತ್ರ. ಸಿಂಪಲ್ ಆಗಿ ಅರ್ಥ ಮಾಡ್ತಾ ಇರ್ತಾನೆ. ನಿಮ್ಮ ಹತ್ರ ಏನಿಲ್ಲ ಅಂದ್ರೂ ಪರವಾಗಿಲ್ಲ, ಬನ್ನಿ, ಏನಿದೆ ಅದು ಇಟ್ಕೊಂಡೆ ಚಿತ್ರಾನ್ನ ಮಾಡೋಣ ಅಂತ. ಸೊ ಈ ಕ್ವಾಲಿಟೀಸ್ ಎಲ್ಲ ಇದ್ರೆ ಫ್ಯೂಚರಲ್ಲಿ ಇವರೆಲ್ಲ ಇಂಡಿಯನ್ಸ್. ಮೋಸ್ಟ್ ಆಫ್ ದಿ ಮಲ್ಟಿನ್ಯಾಷನಲ್ ಕಂಪನೀಸ್ ಇನ್ ದಿ ವರ್ಲ್ಡ್ ಆರ್ ಹೆಡೆಡ್ ಬೈ ಇಂಡಿಯನ್ಸ್. ಈ ಸ್ಕಿಲ್ಸ್ ಎಲ್ಲ ಇದ್ರೆ ನೀವು ಒಂದಿನ ನೀವು ಫೋಟೋ ಕೊಡಿ, ಇಲ್ಲಿ ಹಾಕ್ತೀನಿ. ಖಾಲಿ ಬಿಟ್ಟಿದೆ ನಿಮ್ಮ ಫೋಟೋ ಅಲ್ವಾ? ಆದ್ಮೇಲೆ ಕೊಡಿ, ಆಯ್ತಾ? ನೀವು ಜಾಗ ಬಿಟ್ಟಿಲ್ಲ ಫೋಟೋ ಹಾಕೋದಕ್ಕೆ, ನಾನು ಬಿಟ್ಟಿದ್ದೀನಿ, ಆಯ್ತಾ? ಯಾಕೆಂದ್ರೆ ವೆನ್ ಐ ಸ್ಪೀಕ್ ಟು ದಿ ಕ್ರೌಡ್, I know I am speaking to a king, queen, entrepreneur, businessman, hero, heroine, MLA, MP, CM, PM, president. ಇಂಥವ್ರ ಜೊತೆಲೆ ಮಾತಾಡ್ತೀನಿ ಅಂತ ನಂಗೆ ಗೊತ್ತು. ಓಕೆ, ಸೊ ಫ್ಯೂ ಫ್ಯಾಕ್ಟ್ಸ್. ಪೂಮಾ, ಅಡಿಡಾಸ್ ಗೊತ್ತಾ ಕಂಪನಿ? ಅದು ಇಬ್ರು ಅಣ್ಣ ತಮ್ಮಂದ್ರ ಕಂಪನಿ. ಜಗಳ ಮಾಡಿ ಪೂಮಾ ಸೆಪ್ರೇಟ್ ಆಯಿತು, ಅಡಿಡಾಸ್ ಸಪ್ರೇಟ್ ಆಯಿತು. ಇಬ್ರು ಅಣ್ಣ ತಮ್ಮಂದ್ರ ಕಂಪನಿ ಅಂತೆ. ಓಕೆ, ನೋಕಿಯಾ ಫೋನ್ ಗೊತ್ತಲ್ಲ, ಅವರು ಆಕ್ಚುಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು ಪೇಪರ್ ಮಿಲ್. ಇದನ್ನೆಲ್ಲ ಯಾಕೆ ಹೇಳ್ತಿದ್ರೆ, ನೀವು ಹೇಳಿದ್ರಲ್ಲ ಬೋಂಡಾ ಬಜ್ಜಿ ಶುರು ಮಾಡೋದು ಮುಖ್ಯ, ಅದು ಎಲ್ಲೋ ತಗೊಂಡೋಗುತ್ತೆ. ಸ್ಟಾರ್ ಬಾಕ್ಸ್ ಗೊತ್ತಾ? ಕಾಫಿ ಶಾಪ್. ಅವರು ದಿನಕ್ಕೆ 2 ಬ್ರಾಂಚ್ ಓಪನ್ ಮಾಡ್ತಾರಂತೆ. ಟೀ ಅಂಗಡಿಯಲ್ಲಿ ಏನು ಬರುತ್ತೆ ಅಂತ ಹೇಳ್ತಿರಲ್ಲ, ಅವ್ರ ದಿನಕ್ಕೆ 2 ಬ್ರಾಂಚು. ಇವತ್ತಿಗೆ 38,886 ಬ್ರಾಂಚಸ್ ಇದೆ ಆಲ್ ಓವರ್ ದಿ ವರ್ಲ್ಡ್. ಇಂಡಿಯಾದಲ್ಲಿ ದೇ ಆರ್ ಪಾರ್ಟ್ನರ್ಡ್ ವಿತ್ ಟಾಟಾ ಕಾಫಿ. ಓಕೆ, ಗೂಗಲ್ ಇನಿಷಿಯಲ್ ಆಗಿ ಬ್ಯಾಕ್ ರಬ್ ಅಂತ ಹೆಸರಿಟ್ಟಿದ್ರು ಗೂಗಲ್ಗೆ. ಚೆನ್ನಾಗಿತ್ತಾ ಬ್ಯಾಕ್ ರಬ್ ಅಂದ್ರೆ? ಓಕೆ, ಮೆಕ್ಡೊನಾಲ್ಡ್ಸ್ ಫೀಡ್ 68 ಮಿಲಿಯನ್ ಪೀಪಲ್ ಎವ್ರಿ ಡೇ. ಮೆಕ್ಡೊನಾಲ್ಡ್ಸ್ ಗೊತ್ತಲ್ಲ, ಅದು 68 ಮಿಲಿಯನ್ ಪೀಪಲ್ಗೆ ಡೈಲಿ ಫೀಡ್ ಮಾಡುತ್ತಂತೆ. ಅದು ಇಟ್ ಈಸ್ ಈಕ್ವಲೆಂಟ್ ಟು ಪಾಪ್ಯುಲೇಷನ್ ಆಫ್ UK, ಯುನೈಟೆಡ್ ಕಿಂಗ್ಡಮ್. ಲೆವಿ ಸ್ಟ್ರಾಸ್ ಗೊತ್ತಾ? ಡೆನಿಮ್ ಗೊತ್ತಾ? ಡೆನಿಮ್ ಜೀನ್ಸ್. ಅದನ್ನ ಇನ್ವೆಂಟ್ ಮಾಡಿದ್ದು ಅಥವಾ ಫೈಂಡ್ ಮಾಡಿದ್ದು ಇವರು. ಯಾರು? ಲೆವಿ ಸ್ಟ್ರಾಸ್. ಬಟ್ ಹಿ ವಾಸ್ ನಾಟ್ ವೇರಿಂಗ್ ದಟ್ ಜೀನ್ಸ್. ಯಾಕೆ? ಅದೆಲ್ಲ ಕಾಮನ್ ಮ್ಯಾನ್ಗೆ ನಾನು ರಾಜ ಅಂತ ಓಡಾಡ್ತಿದ್ದ, ಅವ್ರ ರಾಜಮಂತ. ಜಿಯೋದೇನು ರೆಕಾರ್ಡ್ ಅಂದ್ರೆ, ಆಲ್ಮೋಸ್ಟ್ ಇನ್ ದಿ ಕಂಟ್ರಿ ಮನೆಯಲ್ಲಿ ಯಾರ ಹತ್ರ ಆದ್ರೂ ಒಬ್ಬರ ಹತ್ರ ಆದ್ರೂ ಜಿಯೋ ಸಿಮ್ ಕಾರ್ಡ್ ಇದ್ದೇ ಇರುತ್ತೆ. ಓಕೆನಾ? ಜಿಯೋ ನೇಮ್ ಏನು ಫ್ಯಾಕ್ಟ್ ಅಂದ್ರೆ, ನಿಮ್ಮ ಮಿರರಲ್ಲಿ ನೋಡಿದ್ರೆ ಆಯಿಲ್ ಅಂತ ಕಾಣಿಸುತ್ತೆ, ಜಿಯೋ ಆಯಿಲ್. ಅದೇನು ಹೇಳುತ್ತೆ ಅಂದ್ರೆ, ಅವರ ಅಪ್ಪ ದುಬೈಲಿ ಆಯಿಲ್ ಕಂಪ್ನಿಯಲ್ಲಿ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಿದ್ರು. ಇವತ್ತು ಅದು ಜಿಯೋ ಆಗಿದೆ, ಪಾಸ್ಟ್ ಆ್ಯಂಡ್ ಫ್ಯೂಚರ್. ಓಕೆ, ಸ್ಯಾಮ್ಸಂಗ್ ನಿಮ್ಮ ಕಿರಾಣಿ ಅಂಗಡಿ ಥರ ಶುರು ಮಾಡಿದ್ದು. ಓಕೆ, ಇನ್ಫೋಸಿಸ್ 25,000 ರೂಪಾಯಿ ಶುರು ಮಾಡಿದ್ದು ಕಂಪ್ನಿ. ಅವ್ರ ವೈಫ್ ಕೊಟ್ಟಿದ್ದು, ವಾಪಸ್ ಕೊಡಬೇಕು ಅಂತ. ನೋಡಿ, ಟಾಟಾ ಗ್ರೂಪ್ ಇಂಡಿಯಾಸ್ ಲಾರ್ಜೆಸ್ಟ್ ಕಾಂಗ್ಲೊಮೆರೇಟ್, ಅದು ಕಡಿಮೆ ಕ್ಯಾಪಿಟಲಲ್ಲಿ ಶುರು ಮಾಡಿದ್ದು. ಇವತ್ತಿಗೂ ಫಾರಿನ್ ಲೈಟ್ ಡೌಟ್ ಇದೆ, ಆಲೂಗಡ್ಡೆ ಬೋಂಡಾ ವಡೆ ಹೆಂಗೆ ತೂತ್ ಮಾಡದೆ ಇಟ್ರು ಅಂತ. ಯಾವಾಗ ಅವ್ರದ್ದು ಬರ್ಗರ್ ಬಂದು ಇಲ್ಲಿ ಮಾರ್ತಿದಾರೆ ತಾನೆ, ಮಾರ್ತಿದಾರಾ? ನಮ್ದು ಯಾವಾಗ ಅಲ್ಲಿಗೆ ಹೋಗೋದು ಅಂತ ನಂದು ಕ್ವೆಶನ್. ನಮ್ದು ಯಾಕೆ ಹೋಗ್ಬಾರ್ದು? ಕಾಲ ತುಂಬ ದೂರ ಇಲ್ಲ. ಸೊ ಇವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು. ರತನ್ ಟಾಟಾ ಗೊತ್ತಿದೆ. ಒಂದಿನ ಅವರು ಇಂಡಿಯಾ ಡಿವೈಡ್ ಆದಾಗ ಪಾಕಿಸ್ತಾನ್ ಬಜೆಟ್ ಇದೆಯಲ್ಲ, ಆ ಬಜೆಟ್ ಅಷ್ಟು ಇವ್ರದ್ದು ಕಂಪನಿ ಕ್ಯಾಪಿಟಲ್ ಇದೆ. ಈಗ ಟಾಟಾ ಅವರು ಅರುಣಾಚಲ ಮುರುಗಾನಂದಂ ಅಂತ ಪ್ಯಾಡ್ ಮ್ಯಾನ್ ಅಂತ ಫಿಲ್ಮ್ ನೋಡಿದ್ದೀರಾ?
ಅಕ್ಷಯ್ ಕುಮಾರ್ದು ಅವರು ರಿಯಲ್ ಲೈಫ್ ಸ್ಟೋರಿನ ಫಿಲ್ ಮಾಡಿದ್ದಾರೆ. ಅವರಿಂದ ಎಷ್ಟೊಂದು ಜನ ಕಂಪ್ನೀಸ್ ನಡೆಸ್ತಿದ್ದಾರೆ. ಈಗ ಅರುಣಾಚಲಂ ಮುರುಗಾನಂದಂ ಅಂತ. ಎಲನ್ ಮಾಸ್ಕ್ ಟ್ರಾವೆಲ್ಸ್ ಮಾಡ್ತಿರಲ್ಲ ನೀವೆಲ್ಲ, ಟ್ರಾವೆಲ್ ಟ್ರಿಪ್ ಊರು ತೋರಿಸ್ಕೊಂಬರೋದು. ಅವನದೇನು ಆಸೆ ಅಂದರೆ ಎಲನ್ ಮಾಸ್ಕ್ದು ಜನರನ್ನ ಸ್ಪೇಸ್ಗೆ ಕರ್ಕೊಂಡು ಹೋಗ್ಬಿಟ್ಟು ವಾಪಸ್ ಕರ್ಕೊಂಡ್ಬರ್ಬೇಕು ಅಂತ ಆಸೆ. ನೋಡಿ ಆ ಥರ ನಾನು ಹೋಗ್ಬಿಟ್ಟು ಬರೋದು ಬೇರೆ, ಬೇರೆಯವ್ರನ್ನ ಕರ್ಕೊಂಡು ಹೋಗ್ಬಿಟ್ಟು ಬರೋದು ಅನ್ನೋದು ಮೈಂಡ್, ಬಿಸ್ನೆಸ್ ಮೈಂಡ್, ಆಂಟ್ರಪ್ರಿನರಲ್ ಮೈಂಡ್. ಸೊ ಈಗ ಅಲ್ಲಿ ವೀಲ್ ತೋರಿಸಿದ್ವಲ್ಲ, ವೀಲ್ ಯಾವುದಾದ್ರು ಆಗಿದೆ ಈಗ ಈ ಥರ ಆಗಿದೆ. ಇದರಲ್ಲೂ ನಿಮ್ಗೆ ಐಡಿಯಾ ಇದೆ. ಟೈರ್ ವರ್ಲ್ಡಲ್ಲಿ ಜಾಸ್ತಿ ವೇಸ್ಟ್ ಕ್ರಿಯೇಟ್ ಆಗ್ತಿದೆ ಈಗ, ಟೈರ್, ರಬ್ಬರ್. ಅದರಲ್ಲಿ ಏನಾದ್ರು ನಿಮ್ಮ ಕೈಯಲ್ಲಿ ಮಾಡೋಕ್ಕಾಗತ್ತಾ? ಇನ್ವೆನ್ಷನ್ಸ್ ಎಲ್ಲ ಹಾಳಾಗಿದೆ ಈಗ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ. ಅದರಲ್ಲಿ ನಿಮ್ಮ ಕೈಯಲ್ಲಿ ಏನಾದ್ರು ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಟ್ರೈ ಮಾಡಿ. ಇನ್ವೆನ್ಷನ್ ಈ ಥರ ಚೇಂಜ್ ಆಗ್ತಾ ಇದೆ. ಇದು ವಾಲ್ರಸ್ ಅಂತ ಕೇಳಿದ್ದೀರಾ? ಕಡಲ್ ಸಿಂಹ ಅಂತ. ಓಕೆ, ಇದಕ್ಕೆ ಏನು ಪ್ರಾಬ್ಲಮ್ ಅಂದರೆ ಇದಕ್ಕೆ ಕಣ್ಣು ಕಾಣಿಸಲ್ಲ, ಸ್ವಲ್ಪ ಲೈಟಾಗಿ ಕಾಣಿಸುತ್ತೆ ಅಂತೆ. ಓಕೆನಾ? ನೀರು ಐಸ್, ನೀರಲ್ಲಿರೋದು ಇಲ್ಲ, ಐಸ್ ಮೇಲೆ ಇರಬೇಕಿದೆ. ಈಗ ನಮ್ಮೆಲ್ಲರ ಪ್ರಾಬ್ಲಮಿಂದ, ನಮ್ಮೆಲ್ಲರ ಎಷ್ಟು 25,000 ರೂಪಾಯಿ ವರ್ಷಕ್ಕೆ ಬೇಕು ಅನ್ನೋ ಕಾರಣದಿಂದ ಐಸ್ನೆಲ್ಲ ಕರಗಿಸ್ಬಿಟ್ಟಿದ್ದೀವಿ. ಇದಕ್ಕೆ ಐಸ್ ಅಂತ ಗೊತ್ತಾಗದೆ ಅದು ಬಂಡೆ ಮೇಲೆ ಹೋಗ್ಬಿಡುತ್ತಂತೆ. ಹೈಟ್ ಗೊತ್ತಾಗದೆ ಹೋಗ್ಬಿಟ್ಟು ಕೆಳಗೆ ನೀರಿದೆ ಅಂತ ಬೀಳುತ್ತಂತೆ. ಬಿದ್ದು 60 ಅಡಿ 70 ಅಡಿ ಮೇಲಿಂದ ಬಿದ್ದು ಡೈಲಿ ಏನಿಲ್ಲ ಅಂದರೆ 20-30 ವಾಲ್ರಸ್ ಆ ಥರ ಸಾಯ್ತಿದೆ. ಅಲ್ಲಿ ಕರೆಕ್ಷನ್ ಏನಂದರೆ ಅದು ಸಾಯ್ತಿಲ್ಲ, ನಾವು ಸಾಯಿಸ್ತೀವಿ. ನಮ್ಮ ಗ್ರೇಡ್ಗೋಸ್ಕರ ಬಿಸ್ನೆಸ್ ಮಾಡ್ಕೋಬಾರ್ದು, ಸೊಸೈಟಿಗೆ ಹೆಲ್ಪ್ ಮಾಡೋ ಥರ ಬಿಸ್ನೆಸ್ ಮಾಡಿ. ಯಾಕಂದರೆ ಲೈಫ್ ಇಸ್ ಇಂಪಾರ್ಟೆಂಟ್ ದ್ಯಾನ್ ಪ್ರಾಫಿಟ್ ಫೈಲ್, ಟ್ಯಾಕ್ಸ್ ಫೈಲ್. ಓಕೆ, ಸೊ ಸರಿಯಾಗಿ ಯೋಚನೆ ಮಾಡಿ. ಸರಿಯಾಗಿ ಯೋಚನೆ ಮಾಡಿದ್ರೆ ರೆಕ್ಕೆ ಬರುತ್ತೆ. ರೆಕ್ಕೆ ಬಂದರೆ ಮೇಲಕ್ಕೆ ಹಾರ್ಬೋದು. ಪೆನ್ನು, ನಾನು ಪೆನ್ ಅಂತ ಯಾವಾಗಲೂ ಹಿಂಗಿರಬೇಡಿ. ಪೆನ್ ಬಗ್ಗಿದ್ರೇ ಅದರಿಂದ ಬರೆಯೋದಕ್ಕೆ ಸಾಧ್ಯ. ನೀವು ಯಾವಾಗ ಬಗ್ತೀರಾ ಸೊಸೈಟಿಲಿರೋ ಪ್ರಾಬ್ಲಮ್ಸ್ಗೆ? ಸೊ ಯು ಟು ಕ್ಯಾನ್ ಫ್ಲೈ ಹೈ, ಬಟ್ ಮೇಲ್ ಹಾರಿ ಅಂತ ಹೇಳ್ತೀವಿ. ಮೇಲ್ ಹಾರೋದು ಎಷ್ಟು ರಿಸ್ಕೋ, ಕೆಳಗಡೆನೇ ಹಾಕಿರೋದು ಅಷ್ಟೇ ರಿಸ್ಕ್ ಇದೆ. ಅದಾಯ್ತಾ?